ಸರ್ವ ಸನ್ನದ್ಧವಾಗ್ತಾ ಇದೆ ಶ್ರೀಗಳ ಕ್ರಿಯಾ ಸಮಾಧಿ. ಮಧ್ಯಾಹ್ನ 4:30ಕ್ಕೆ ಅಂತಿಮ ವಿಧಿವಿಧಾನ ಕೂಡ ನಡೆಯಲಿದೆ. ಹೂಗಳಿಂದ ಈಗಾಗಲೇ ಗದ್ದುಗೆಯ ಸಮಾಧಿಯನ್ನ ಕೂಡ ಅಲಂಕಾರ ಮಾಡಲಾಗಿದೆ. ಗದ್ದುಗೆಯ ಹೊರಭಾಗದಲ್ಲಿ ಹಸಿರು ಚಪ್ಪರವನ್ನ ನಿರ್ಮಾಣ ಮಾಡಲಾಗಿದ್ದು ಮಧ್ಯಾಹ್ನ 4:30ಕ್ಕೆ ಅಂತಿಮ ವಿಧಿವಿಧಾನ ಕೂಡ ನಡೆಯಲಿದೆ. ಹೂಗಳಿಂದ ಅಲಂಕಾರಗೊಂಡಿದೆ ಈಗಾಗಲೇ ಗದ್ದುಗೆಯ ಸಮಾಧಿ. ಸಂಜೆ 4:30ರ ವೇಳೆಗೆ ಅಂತಿಮ ವಿಧಿವಿಧಾನಗಳು ಕೂಡ ನಡೆಯಲಿದ್ದು ಸರ್ವ ಸನ್ನದ್ಧವಾಗ್ತಾ ಇದೆ ಶ್ರೀಗಳ ಕ್ರಿಯಾ ಸಮಾಧಿ. ಇನ್ನೊಂದು ಕಡೆ ಹೊರಭಾಗದಲ್ಲಿ ಹಸಿರು ಚಪ್ಪರ ನಿರ್ಮಾಣ ಮಾಡಲಾಗಿದ್ದು ತ್ರಿಭುಜಾಕೃತಿಯ ಗೂಡಿನಲ್ಲಿ ಶ್ರೀಗಳನ್ನ ಕೂರಿಸಿ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ 3 ಅಡಿ ಅಗಲ 4.5 ಅಡಿ ಆಳದ ಕ್ರಿಯಾ ಸಮಾಧಿಯ ಗೂಡು ವಾಸ್ತು ಪ್ರಕಾರದಂತೆ ನಡೆದು ಶ್ರೀಗಳ ಇಚ್ಛೆಯಂತೆಯೇ ಗದ್ದುಗೆಯನ್ನ ನಿರ್ಮಾಣ ಮಾಡಲಾಗಿದೆ. ಒಂದು ಕಡೆ ಸಂಪ್ರದಾಯದಂತೆ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನವನ್ನು ಕೂಡ ನೆರವೇರಿಸಲಾಗುತ್ತೆ. ಆನಂತರ ಗದ್ದುಗೆಯಲ್ಲಿ ಅವರನ್ನ ಕೂರಿಸಿ ಸಮಾಧಿಯನ್ನ ಕೂಡ ಮಾಡಲಾಗುತ್ತೆ. ಹಾಗಾದ್ರೆ ಈಗ ಸದ್ಯಕ್ಕೆ ಗದ್ದುಗೆ ಯಾವ ರೀತಿಯಾಗಿ ರೆಡಿ ಆಗ್ತಾ ಇದೆ ಅನ್ನೋದರ ಬಗ್ಗೆ ಒಂದು ವಾಕ್ತೃವನ್ನು ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಅಶೋಕ್. ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯ ಹಿನ್ನೆಲೆ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಮಠದ ಎಡಭಾಗದಲ್ಲಿರುವಂತಹ ಈ ಒಂದು ಕಟ್ಟಡದಲ್ಲಿ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಸಿದ್ಧಗಂಗಾ ಶ್ರೀಗಳು ಜೀವಂತ ಸಮಾಧಿ ಆಗಬೇಕು ಅಂತ ಬಯಸಿದ್ರು, ಅದರಿಂದ ಕಟ್ಟಡವನ್ನು ಕಟ್ಟಿಸಲಾಗಿತ್ತು. ಆದರೆ ಈಗ 112ನೇ ವರ್ಷಕ್ಕೆ ಏನು ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯರಾಗಿದ್ದಾರೆ. ಸಂಜೆ 4 ಗಂಟೆಗೆ ಸರಿಯಾಗಿ ಏನು ಸಿದ್ಧಗಂಗಾ ಶ್ರೀಗಳ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ನಾನೀಗ ಸಮಾಧಿ ಸ್ಥಳದಲ್ಲಿದ್ದೇನೆ. ನನ್ನ ಎಡಭಾಗದಲ್ಲಿ ಇಲ್ಲಿ ನೋಡ್ಬೋದು, ಇದು ಸಿದ್ಧಗಂಗಾ ಶ್ರೀಗಳನ್ನ ಲಿಂಗೈಕ್ಯರಾದಂಥ ಸಿದ್ಧಗಂಗಾ ಶ್ರೀಗಳ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಈಗ ಇಲ್ಲಿ ಗುಂಡಿಯನ್ನು ತೋಡಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಗುಂಡಿಯಲ್ಲೇ ಏನು ಸಿದ್ಧಗಂಗಾ ಶ್ರೀಗಳ ಅಂತ್ಯಕ್ರಿಯೆಯಾಗಿ 4 ಗಂಟೆಗೆ ನೆರವೇರಿಸಲಾಗುತ್ತೆ. ಇದು ಏನು ಮೆಟ್ಲನ್ನು ಕಾಣ್ತಾ ಇದೆ, ಈ ಮೆಟ್ಲಿನ ಮುಖಾಂತರ ಸಿದ್ಧಗಂಗಾ ಶ್ರೀಗಳ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದು ಆ ಏನು ಚೌಕಾಕಾರದ ಒಂದು ಚೌಕಾಕಾರದಲ್ಲಿ ಒಂದು ಇದನ್ನು ಮಾಡಲಾಗಿರುವಂಥದ್ದು, ಒಂದು ಎತ್ತರದ ಒಂದು ಸ್ಥಳವನ್ನು ಮಾಡಲಾಗಿದೆ. ಆ ಸ್ಥಳದಲ್ಲಿ ಸಿದ್ಧಗಂಗಾ ಶ್ರೀಗಳನ್ನ ಮೃತದೇಹ ಏನು ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಇಟ್ಟು ಅಲ್ಲಿ ವಿವಿಧ ಸಕಲ ಪೂಜೆಗಳನ್ನು ನೆರವೇರಿಸಲಾಗುತ್ತೆ, ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತೆ. ಏನು ರಂಭಾಪುರಿ ಪಂಚಪೀಠದ ಗುರುಗಳು ಮತ್ತು ವಿವಿಧ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅದರ ಪಕ್ಕದಲ್ಲೇ ಇರುವಂತಹ ಏನು ಆ ಗೂಡನ್ನು ನಾವು ನೋಡ್ಬೋದು. ಆ ಗೂಡಿನಲ್ಲಿ ಸಿದ್ಧಗಂಗಾ ಶ್ರೀಗಳನ್ನು ಅಲ್ಲಿ ಕೂರಿಸಲಾಗುತ್ತೆ. ಅಲ್ಲಿ ಕೂರಿಸಿ ಬಿಲ್ವಪತ್ರೆ, ಉಪ್ಪು, ಮರಳು ಮತ್ತು ವಿಭೂತಿಯನ್ನು ಹಾಕಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. 4 ಗಂಟೆಗೆ ಸರಿಯಾಗಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ನಾವಿಲ್ಲಿ ಅದನ್ನು ಅಲ್ಲಿ ಹೋಗಿ ನಾವು ನೋಡುವಂಥದ್ದಾದರೆ ಈ ಮೆಟ್ಲನ್ನು ಮಾಡಲಾಗಿರುವಂಥದ್ದು, ಈ ಮೆಟ್ಲಿನ ಮುಖಾಂತರ ಅವರ ಸಿದ್ಧಗಂಗಾ ಶ್ರೀಗಳ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಸಕಲ ಸಿದ್ಧಕೃತ್ಯಗಳನ್ನು ಏನು ಸಮಾಧಿಯನ್ನು ತೋಡಲಾಗಿತ್ತು. ಸುಮಾರು 15 ಅಡಿ ಎತ್ತರದ ಒಂದು ಸಮಾಧಿ ಇದು. ಈ ಸಮಾಧಿಯಲ್ಲಿ ಸಿದ್ಧಗಂಗಾ ಶ್ರೀಗಳ ಸುಮಾರು 10 ಅಡಿ ಎತ್ತರದ ಸಮಾಧಿ ಇದು. ಸಿದ್ಧಗಂಗಾ ಶ್ರೀಗಳ ಒಂದು ಪಾರ್ಥಿವ ಶರೀರವನ್ನು ಅಲ್ಲಿ ಇಟ್ಟು ಏನು ಆ ಚೌಕಾಕೃತಿ ಇದೆ, ಆ ಚೌಕಾಕಾರದಲ್ಲಿ ಕೃತಿಯಲ್ಲಿ ಅದರ ಮೇಲೆ ಸಿದ್ಧಗಂಗಾ ಶ್ರೀಗಳ ಪಾರ್ಥಿವ ಶರೀರವನ್ನು ಇಟ್ಟಲಾಗುತ್ತೆ. ಅಲ್ಲಿ ಇಟ್ಟು ಅವರಿಗೆ ಸಕಲ ಏನು ಪೂಜೆಗಳನ್ನು ನೆರವೇರಿಸಲಾಗುತ್ತೆ. ವಿವಿಧ ಪೂಜೆಗಳನ್ನು ನೆರವೇರಿಸಿದ ಬಳಿಕ 4 ಗಂಟೆಗೆ ಸರಿಯಾಗಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅದಕ್ಕಾಗಿ ಈಗಾಗಲೇ ಕಟ್ಟಡವನ್ನು ನಿರ್ಮಿಸಿರುವಂಥದ್ದನ್ನು ನಾವು ನೋಡ್ಬೋದು. ಈಗಾಗಲೇ ಈ ಕಟ್ಟಡವನ್ನು ಕೂಡ ನಾವು ನೋಡುವಂತಾದರೆ ಒಂದು ದೊಡ್ಡದಾದಂತಹ ಒಂದು ಕಟ್ಟಡ ಇದು. ಮೇಲ್ಭಾಗದಲ್ಲೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿ ಈಗಾಗಲೇ ಕಟ್ಟಡವನ್ನು ನಿರ್ಮಿಸಿರುವಂತಹದ್ದು. ಈ ಕಟ್ಟಡದಲ್ಲಿ ಅವರು ಲಿಂಗೈಕ್ಯರಾಗಬೇಕು ಅಂತ ಸಿದ್ಧಗಂಗಾ ಶ್ರೀಗಳು ಬಯಸಿದ್ರು. ಅದರಿಂದಾಗಿ ಅವರು ಸಿದ್ಧಗಂಗಾ ಶ್ರೀಗಳ ಏನೋಗಾಗಿ ಈ ಕಟ್ಟಡವನ್ನು ನಿರ್ಮಿಸಲಾಗಿತ್ತು. ಇಲ್ಲಿ ಸ್ವಾಮೀಜಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸ್ವಾಮೀಜಿ, ಈಗ ಯಾವ ಪರಂಪರೆಯ ಅನುಗುಣವಾಗಿ, ಯಾವ ಪರಂಪರೆಯ ಪ್ರಕಾರ ಇಲ್ಲಿ ಸಿದ್ಧಗಂಗಾ ಶ್ರೀಗಳ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ? ವೀರಶೈವ ಲಿಂಗಾಯತ ಪರಂಪರೆಯ ಪ್ರಕಾರವಾಗಿ ಇಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಅಲ್ಲಿ 4:15 ಗಂಟೆಗೆ ಹೊರಡ್ತಾರೆ, ಇಲ್ಲಿಗೆ 5:15 ಗಂಟೆಗೆ ಬರ್ತಾರೆ. ಆಗ 5:15 ಗಂಟೆಯಿಂದ ಇಲ್ಲಿ ಅಂತ್ಯಕ್ರಿಯೆ ಸ್ಟಾರ್ಟ್ ಮಾಡ್ತಾರೆ. ಯಾವ್ಯಾವ ವಸ್ತುಗಳನ್ನು ಹಾಕಲಾಗುತ್ತೆ ಸ್ವಾಮೀಜಿ? ಯಾವ್ಯಾವ ವಸ್ತುಗಳು ಅಂತಂದರೆ ಸ್ವಾಮೀಜಿಗೆ ನಮ್ಮ ವೀರಶೈವ ಧರ್ಮದಲ್ಲಿ ಹೇಗೆ ಅಂತಂದರೆ ಪ್ರತಿ ಮೆಟ್ಲಲ್ಲೂ ಒಂದೊಂದು ಸಾರಿ ಅಭಿಷೇಕ ಮಾಡಬೇಕು ಅಂತ ಇದೆ. ಇದು ಸ್ವಾಮೀಜಿಯವರ ಮಾತು. ನಾವಿಲ್ಲಿ ನೋಡ್ಬೋದು ಈ ಸಮಾಧಿಯನ್ನು ಕೂಡ ಅದೇ ರೀತಿಯಲ್ಲಿ ಅದೇ ಪ್ರಕಾರವಾಗಿ ಇಲ್ಲಿ ಏನು ಸಮಾಧಿಯನ್ನು ತೋಡಿರುವಂಥದ್ದು. ಮೊದಲನೇ ಬಾರಿಗೆ ಮೊದಲ ಮೆಟ್ಲನ್ನು ನಾವು ನೋಡುವಂಥದ್ದಾದರೆ ಒಂದು ಅಳತೆ ಅಂತ ಹೇಳಿದ್ರು. ಇನ್ನೊಂದು ಎರಡನೇದು ಅವರ 2 ಹೆಜ್ಜೆಗಳನ್ನು ಹಾಕಿದಾಗ ಕಾಣುವಂತಹ ಏನು ಅಳತೆಯಲ್ಲಿ ಒಂದು ಮೆಟ್ಲನ್ನು ಮಾಡಲಾಗುತ್ತೆ ಅಂತ, ಅದು 2ನೇ ಹೆಜ್ಜೆ. ಇನ್ನೊಂದು ಕೆಳಭಾಗದಲ್ಲೂ ಕೂಡ 9 ಅಗಲ ಅವರ ಹೆಜ್ಜೆ 9 ಅಗಲ ಎಷ್ಟಿರುತ್ತೆ ಆ 9 ಅಗಲದಷ್ಟು ಚೌಕಾಕಾರದ ಅಂದರೆ ಮಂಡಲ ಅಂತ ಕರೆಯಲಾಗುತ್ತೆ. ಆ ಚೌಕಕ್ಕೆ ಒಂದು ಎತ್ತರದ ಒಂದು ಚೌಕಾಕಾರದಲ್ಲಿರುವಂಥದ್ದನ್ನು ನಾವು ನೋಡ್ಬೋದು. ಅಲ್ಲಿ
ಅವರ ಶ್ರೀಗಳ ಏನು ಒಂದು ಅಂತ್ಯಕ್ರಿಯೆಯನ್ನು ಅಲ್ಲಿ ನೆರವೇರಿಸಲಾಗುತ್ತೆ. ವೀರಶೈವ ಧರ್ಮದ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಕ್ಯಾಮ್ರಾಮನ್ ಲಕ್ಷ್ಮಣ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ತುಮಕೂರು. ಈಗಾಗಲೇ ಶಿವಕುಮಾರ ಸ್ವಾಮಿಗಳು ಲಿಂಗೈಕ್ಯರಾಗಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಸಾಕಷ್ಟು ಭದ್ರತೆಯನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದ್ ಕಡೆ ಭಕ್ತರು ಆಗಮಿಸಿದ್ರೆ, ಇನ್ನೊಂದು ಕಡೆ ಈಗಾಗಲೇ ಭಕ್ತರು ಒಂದ್ ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಭದ್ರತಾ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಬಾಂಬ್ ಸ್ಕ್ವಾಡ್ ಆಗಿರಬಹುದು ಅಥವಾ ಶ್ವಾನದಳ ಆಗಿರಬಹುದು, ಇವೆಲ್ಲರೂ ಕೂಡ ಆಗಮಿಸಿ ಈಗಾಗಲೇ ಅಲ್ಲಿ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು NSG ಪಡೆ ಕೂಡ ಈಗಾಗಲೇ ಕಮಾಂಡೋಸ್ ಕೂಡ ನಿನ್ನೆ ಆಗಮಿಸಿ ತುಮಕೂರಲ್ಲಿ ಸಾಕಷ್ಟು ಭದ್ರತಾ ಪರಿಶೀಲನೆಯನ್ನ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯ ಪರಿಶೀಲನೆಯನ್ನು ಕೂಡ ಮಾಡಲಾಗಿತ್ತು. ಈಗಾಗಲೇ ಅಲ್ಲಿ ಭದ್ರತಾ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಮಠದ ಹಳೆ ವಿದ್ಯಾರ್ಥಿ ಆಗಿರುವಂತಹ ಗಂಗಾಧರ್ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ದಾರಿದೀಪ, ಜೀವನ ಹೇಗೆ ನಡಿಬೇಕು ಅಥವಾ ಹೇಗೆ ನಾವು ಜೀವನದಲ್ಲಿ ಬಾಳಬೇಕು ಅನ್ನೋದನ್ನ ತೋರಿಸಿಕೊಂಡಂತಹ ಮಹಾನ್ ಯೋಗಿ, ಕಾಯಕ ಯೋಗಿ. ಈ ಸಂದರ್ಭದಲ್ಲಿ ಈ ಶಿವಕುಮಾರ ಸ್ವಾಮೀಜಿಗಳಿಗೆ ಯಾವ ರೀತಿಯಂತಹ ನುಡಿ ನಮನವನ್ನ ಸಲ್ಲಿಸ್ತೀರಾ? ಮೇಡಮ್, ನಮ್ಮಂತವ್ರಿಗೆಲ್ಲ ಸಿದ್ಧಗಂಗಾ ಮಠ ಅಂತ ಆಶ್ರಯ ತಾಣ ಆಗಿತ್ತು. ನಮ್ಮಂತ ಲಕ್ಷಾಂತರ ಜನ ಬಡ ವಿದ್ಯಾರ್ಥಿಗಳೇ ಆಶ್ರಯ ಕೊಟ್ಟು ನಮ್ಮನ್ನೆಲ್ಲ ಇವತ್ತು ನಾವು ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಿದೀವಿ ಅಂತ ಹೇಳಿದ್ರೆ ಅದು ಸಿದ್ಧಗಂಗಾ ಮಠದ ಶ್ರೀರಕ್ಷೆ. ಪರಮ ಪೂಜ್ಯ ಶ್ರೀಗಳವ್ರನ್ನ ನಾವು ನಮ್ಮ ಬಾಳಿನ ಸೂರ್ಯ ಅಂತ ಹೇಳಿದ್ರೆ ಖಂಡಿತ ತಪ್ಪಲ್ಲ. ನಮ್ಮಂತ ಲಕ್ಷಾಂತರ ಬಡ ವಿದ್ಯಾರ್ಥಿಗಳನ್ನ ಅವರು ಶ್ರೀಮಠಕ್ಕೆ ಕರ್ಕೊಂಡ್ಬಂದು ಅನ್ನ, ಆಶ್ರಯ, ವಸತಿ ಎಲ್ಲವನ್ನು ಕೊಟ್ಟು ನಮ್ಮನ್ನ ಕಾಪಾಡಿದ್ದಾರೆ. ನಮ್ಮತ್ರ ಎಲ್ಲ ತಂದೆ ಸಮಾನವಾಗಿ, ನಮ್ಮ ಗುರುಗಳು ಸಮಾನವಾಗಿದ್ರು. ನಾವೆಲ್ಲ SLC ಓದ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಗಳು ತಾವು ನಮ್ಮೋದಿಲ್ಲ, ನಮ್ಗೆಲ್ಲ ಇಂಗ್ಲಿಷ್ ಪಾಠವನ್ನ ಮಾಡ್ತಾ ಇದ್ರು. ಬೆಳಿಗಿನ ಜಾವ 5 ಗಂಟೆಗೆ ಎದ್ಬಿಟ್ಟು ನಾವು 5 ರಿಂದ 6 ಗಂಟೆ ಶ್ರೀಗಳ ಹತ್ರ ನಾವು ಪಾಠ ಕೇಳ್ತಾ ಇದ್ದೋ. ಮತ್ತೆ 6 ಗಂಟೆ 6 ಹೋಗ್ಬಿಟ್ಟು ಶ್ರೀಗಳು ಯಾರ್ಯಾರು ತಿಂಡಿ ಮಾಡಿದ್ದಾರೆ, ಯಾರು ತಿಂಡಿ ಮಾಡಿಲ್ಲ ಅಂತ ಎಲ್ಲ ಪೂರ್ತಿ ಸ್ವತಃ ಅವರೇ ಮೇಲ್ಸುವರ್ಕನ್ನ ವಹಿಸ್ಕೊಂಡು ಎಲ್ಲ ಪೂರ್ತಿ ನೋಡ್ತಾ ಇದ್ರು. ಮತ್ತೆ ಸಂಜೆ 7 ಗಂಟೆ 7:15 ಹೋಗಿ ಪ್ರತಿಯೊಂದು ರೂಮ್ಸ್ ಕೂಡ ವಿಸಿಟ್ ಮಾಡಿ ಯಾರು ಓದ್ತಾ ಇದಾರೆ, ಯಾರು ಓದ್ತಾ ಇಲ್ಲ ಅಂತೇಳಿ ಪ್ರತಿಯೊಂದು ಕೂಡ ವೈಯಕ್ತಿಕ ಗಮನವನ್ನು ಶ್ರೀಗಳು ಹರಿಸ್ಬಿಟ್ಟು ನೋಡ್ತಾ ಇದ್ರು. ನಿಜಕ್ಕೂ ಕೂಡ ಶ್ರೀಮಠ ನಮ್ಗೊಂದು ಶ್ರೀರಕ್ಷೆ ಆಗಿತ್ತು, ನಮ್ಗೊಂಥರ ಗಾಂಧಿ ಧರ್ಮ ಆಗಿತ್ತು ಅಂತ ಹೇಳಿದ್ರೆ ಖಂಡಿತ ತಪ್ಪಲ್ಲ ಮೇಡಮ್. ಅನೇಕ ಉನ್ನತ ಮಟ್ಟದ ಅಧಿಕಾರಿಗಳನ್ನ ನಾವೀಗ ಗಮನಿಸಿದ್ರು ಕೂಡ ಅನೇಕರು ಕೂಡ ಮಠದಿಂದಲೇ ವಿದ್ಯಾಭ್ಯಾಸವನ್ನ ಮಾಡಿದವರು, ಅಲ್ಲೇ ಇದ್ದು ವಿದ್ಯಾಭ್ಯಾಸ ಮಾಡುವಂತವರು ಬೇರೆ ಬೇರೆ ಉತ್ತಮ ಹುದ್ದೆಗಳಲ್ಲಿ ಕೂಡ ಇದ್ದಾರೆ ಅಂತೇಳಿ ಇವರೆಲ್ಲರಿಗೂ ಕೂಡ ಮಾದರಿ ಶಿವಕುಮಾರ ಸ್ವಾಮೀಜಿಗಳು ಯಾವ ರೀತಿಯಾಗಿ ಬಡ ಬಗ್ಗರನ್ನ ನೋಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿಮ್ಮ ನೆನಪುಗಳನ್ನ ಹಂಚ್ಕೊಳ್ಳೋದ್ರೆ ಎಷ್ಟು ವರ್ಷಗಳ ಕಾಲ ನೀವು ಮಠದಲ್ಲಿ ಅಲ್ಲಿನ ಶಾಲೆಯಲ್ಲಿ ನೀವು ವಿದ್ಯಾರ್ಥಿಯಾಗಿದ್ರಿ? ಮೇಡಮ್, ನಾವು 8th, 9th, 10th ಪೂರ್ತಿ ಅಲ್ಲಿ ಓದಿದ್ದು. ಮತ್ತೆ ಟೀಚಿಂಗ್ ಟ್ರೈನಿಂಗ್ ಕೂಡ ನಾನು ಅಲ್ಲೇ ತಗೊಂಡಿದ್ದೆ. ಮಠಕ್ಕೂ ನಮ್ಗೂ ಅವಿನಾಭಾವ ಸಂಬಂಧ 1970ರಿಂದ ಅವಿನಾಭಾವ ಸಂಬಂಧ ಇದೆ. ಈಗಲೂ ಕೂಡ ನಾವು ಪ್ರತಿ ವಾರಕ್ಕೊಂದ್ಸಲ ಆಗ್ಲಿ ಕೂಡ ಸಿದ್ಧಗಂಗಾ ಮಠಕ್ಕೆ ಹೋಗಿ ನಾವು ಬರ್ತಾ ಇರ್ತೀವಿ ಮೇಡಮ್. ಇವತ್ತು ಕೂಡ ಮಠ ನಮ್ಗೊಂಥರ ಮನೆನೇ ಆಗಿದೆ. ಅದು ಶ್ರೀ ಕ್ಷೇತ್ರ ಅಂದ್ರೆ ನಮ್ಗೊಂಥರ ಮನೆ ಆಗಿದೆ. ಶ್ರೀ ಕ್ಷೇತ್ರವನ್ನ ಎಲ್ಲರೂ ಕೂಡ ಮಹಾಮನೆ ಅಂತ ಕರೀತಾರೆ. ಅಲ್ಲಿರ್ತಕ್ಕಂಥ ಯಾರು ಕೂಡ ಹೊಸಬ್ರಲ್ಲ, ಎಲ್ಲರೂ ಕೂಡ ಈ ಮನೆಯ ಒಂದು ಕುಟುಂಬದ ಸದಸ್ಯರು ಅಂತೇಳಿ ಶ್ರೀಗಳವರು ಕಾಡ್ತಾ ಇದಾರೆ. ಈಗಿರ್ತಕ್ಕಂಥ ಶ್ರೀಗಳು ಅಷ್ಟೇ ಎಲ್ಲವನ್ನೂ ಕೂಡ ಈ ಶಿವಕುಮಾರ ಸ್ವಾಮೀಜಿಗಳ ಒಂದು ಇದನ್ನು ಕೂಡ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದಾರೆ. ಎಲ್ಲರೂ ಕೂಡ ಒಂದು ಮನೆ ಅಂತಕ್ಕಂಥ ಭಾವನೆ ಇದೆ ಸಿದ್ಧಗಂಗಾ ಮಠದಲ್ಲಿ. ಯಾರೂ ಅಪರಿಚಿತರಲ್ಲ, ಎಲ್ಲರೂ ಕೂಡ ಸಿದ್ಧಗಂಗಾ ಕ್ಷೇತ್ರದ ಮನೆ ಅಂತ ಹೇಳಿ, ಮನೆಯ ಸದಸ್ಯರು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಭಾವನೆ ಇದೆ. ಅದರಿಂದನೇ ಲಕ್ಷಾಂತರ ಜನರು ಕೂಡ ಇವತ್ತು ಶ್ರೀ ಮಠದ ಬಗ್ಗೆ ಅಷ್ಟೊಂದು ಪ್ರೀತಿ ವಿಶ್ವಾಸಗಳು ಇಟ್ಕೊಂಡು ಬರ್ತಾ ಇದ್ದಾರೆ. ನಿಜ. ಧನ್ಯವಾದಗಳು ಗಂಗಾಧರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಮಠದಲ್ಲಿ ಹೇಗೆಲ್ಲ ಸಿದ್ಧತೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಶಾಲಿನಿ ಈಶ್ವರ್ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಸಿದ್ಧತೆಗಳು ಒಂದು ಕಡೆ ಗದ್ದುಗೆಯಲ್ಲಿ ಶ್ರೀಗಳ ಕ್ರಿಯಾ ಪೂಜೆಗೆ ಸಕಲ ಸಿದ್ಧತೆಗಳು ನಡೀತಾ ಇದ್ದ ಅಂದ್ರೆ ಮತ್ತೊಂದು ಕಡೆ ಶ್ರೀಗಳ ಅಂತಿಮ ದರ್ಶನ ಪಡೆಯೋದಕ್ಕೆ ಜನಸಾಗರವೇ ತುಮಕೂರು ಮಠದತ್ತ ಬರ್ತಾ ಇದೆ. ಸಿದ್ಧಗಂಗಾ ಶ್ರೀಗಳ ಸಮ್ಮುಖದಲ್ಲಿ ಸಕಲ ಸಿದ್ಧತೆಗಳು ಮತ್ತೊಂದು ಕಡೆ ನಡೀತಾ ಇದೆ. ನೀವು ನೋಡ್ಬೋದು, ಜನಸಾಗರವೇ ಸಿದ್ಧಗಂಗಾ ಮಠದತ್ತ ಬರ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ತಂಡೋಪತಂಡವಾಗಿ ಶ್ರೀಗಳ ಅಂತಿಮ ದರ್ಶನ ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಪ್ರತಿ ಗಂಟೆಗೂ ಕೂಡ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ನಾವೀಗ ಏನು ಪ್ರೌಢಶಾಲೆಯ ಕಟ್ಟಡದ ಮೇಲ್ಭಾಗದಲ್ಲಿದ್ದೀವಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡದಲ್ಲಿ ಸಂಪೂರ್ಣ ಮಠದ ಚಿತ್ರಣವನ್ನ ತೋರಿಸ್ತಾ ಇದ್ದೀವಿ. ಇನ್ನು ಆ ಭಾಗದಲ್ಲಿ ನೋಡ್ದ ಅಂದ್ರೆ ಅಂತಿಮ ದರ್ಶನ ಪಡೆದು ಭಕ್ತರು ಎಲ್ಲರೂ ಕೂಡ ಏನು ಪ್ರಸಾದವನ್ನ ಸೇವಿಸೋಕೆ ಆ ಭಾಗವಾಗಿ ಅಂದ್ರೆ ಬಲಭಾಗವಾಗಿ ಹೋಗ್ತಾ ಇದ್ದಾರೆ. ಸೊ ಒಟ್ಟು 9 ಕಡೆ ಏನು ಭಕ್ತರಿಗೆ ಪ್ರಸಾದ ಸೇವಿಸುವುದಕ್ಕೆ ಇಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಅಂತಿಮ ದರ್ಶನ ಪಡೆಯುವಾಗ ಇದೇ ರಸ್ತೆ ಮುಖಾಂತರವಾಗಿ ಗದ್ದುಗೆಗೆ ಪ್ರವೇಶ ಮಾಡಲಾಗುತ್ತೆ. ಇನ್ನು ಶ್ರೀಗಳ ಗದ್ದುಗೆಯಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಸಕಲ ಸಿದ್ಧತೆಗಳು ಆಗ್ತಾ ಇದೆ. ಈಗಾಗಲೇ ಸಂಪೂರ್ಣವಾಗಿ ಹೂಗಳ ಅಲಂಕಾರವಾಗಿದೆ. ಮತ್ತೊಂದು ಕಡೆ ನೀವು ನೋಡಬಹುದು ಅಲ್ಲಿ ಹೆಣ್ಮಕ್ಳು ರಂಗೋಲಿಯನ್ನ ಹಾಕ್ತಾ ಇದ್ದಾರೆ.
ಸಕಲ ರೀತಿಯ ಸಿದ್ಧತೆಗಳು ಮಾಡಲಾಗ್ತಾ ಇದೆ. ಸೊ ವೇದಮೂರ್ತಿ ಮಠದ ಸಿಬ್ಬಂದಿ ವೇದಮೂರ್ತಿ ಅವರ ನೇತೃತ್ವದಲ್ಲಿ ಸಂಪೂರ್ಣ ಸಿದ್ಧತೆ ಆಗ್ತಾ ಇದೆ. ಈಗಾಗಲೇ ಜನರು ಒಂದು ಕಡೆ ದರ್ಶನವನ್ನ ಪಡೆದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮೆಟ್ಟಿಲುಗಳ ಮೇಲೆ ಕೂತ್ಕೊಂಡು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಭಕ್ತರು ಇಲ್ಲಿಗೆ ಜಮಾಯಿಸ್ತಾ ಇದ್ದಾರೆ. ಸೊ ಅಂತಿಮ ದರ್ಶನದ ಜೊತೆಗೆ ಅಂತಿಮ ವಿಧಿವಿಧಾನಗಳನ್ನು ಕೂಡ ನಾವು ನೋಡಬೇಕು ಶ್ರೀಗಳದ್ದು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರು ಈಗಾಗಲೇ ಇಲ್ಲಿಗೆ ಬರ್ತಾ ಇದ್ದಾರೆ. ಇನ್ನು ಗದ್ದಿಗೆಯ ಕೆಲಸ ಈವರೆಗೂ ಕೂಡ ನಡೀತಾನೆ ಇದೆ. ನೀವೇನ್ ನೋಡ್ತಾ ಇದ್ದೀರಾ ಇದೇ ಗದ್ದುಗೆ, ಇಲ್ಲಿ ಕೇವಲ 30 ರಿಂದ 35 ಜನಕ್ಕೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಸುತ್ತೂರು ಶ್ರೀಗಳಾಗಿರ್ಬೋದು, ನಿಡಮಾಮುಡಿ ಶ್ರೀಗಳು, ಕಿರಿಯ ಶ್ರೀಗಳ ನೇತೃತ್ವದಲ್ಲಿ ಜೊತೆಗೆ ಒಂದಷ್ಟು ಮಠದ ಸಿಬ್ಬಂದಿಗಳು ಇರ್ತಾರೆ. ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಅವರು ಯಡಿಯೂರಪ್ಪ ಅವರು ಇರ್ತಾರೆ, ಜೊತೆಗೆ ಒಂದಷ್ಟು ಸಚಿವರು ಇರ್ತಾರೆ. ಇವರನ್ನ ಹೊರತುಪಡಿಸಿ ಇನ್ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಬಹಳ ಚಿಕ್ಕ ಜಾಗ ಆಗಿರೋ ಕಾರಣ ಕೇವಲ 35 ಜನರಿಗೆ ಮಾತ್ರ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಈಗಾಗಲೇ ಬರುವಂತಹ ಅಂದ್ರೆ ಒಳಗಡೆ ನಡೆಯುವಂತಹ ಪ್ರತಿ ಕಾರ್ಯವನ್ನು ಕೂಡ ಎಲ್ಲರೂ ನೋಡಬೇಕು ಅನ್ನೋ ಒಂದು ಸಲುವಾಗಿ 2 ನ್ಯಾಷನಲ್ ಮೀಡಿಯಾಗಳನ್ನ ಹೊರತುಪಡಿಸಿ ಇನ್ಯಾವುದೇ ಮಾಧ್ಯಮಕ್ಕೂ ಕೂಡ ಇಲ್ಲಿ ಪ್ರವೇಶವನ್ನ ನೀಡ್ತಾ ಇಲ್ಲ. ಹೀಗಾಗಿ ಈಗಾಗಲೇ ಬೃಹತ್ ಎಲ್ಇಡಿಗಳನ್ನು ಕೂಡ ಅಳವಡಿಸಿದ್ದಾರೆ. ಸೊ ಎಲ್ಲಾ ಭಾಗಗಳಲ್ಲೂ ಕೂಡ ಈಗಾಗಲೇ ಬೃಹತ್ ಎಲ್ಇಡಿಗಳ ಅಳವಡಿಕೆ ಕೂಡ ಈಗಾಗಲೇ ನಡೆದಿದೆ. ಸೊ ಭಕ್ತರು ಅಲ್ಲೇ ನಿಂತುಕೊಂಡು ಗದ್ದುಗೆಯಲ್ಲಿ ನಡೆಯುವಂತಹ ಪ್ರತಿ ಕಾರ್ಯವನ್ನು ಕೂಡ ನೋಡಬಹುದಾಗಿದೆ. ಸೊ ಎಲ್ಲಾ ಭಾಗದಲ್ಲಿ ಪ್ರವೇಶ ದ್ವಾರ ಏನಿದೆ, ವಿವಿಐಪಿ ಗೇಟ್ ಆಗಿರ್ಬೋದು, ಜನಸಾಮಾನ್ಯರು ಬರ್ತಿರುವಂತಹ ಗೇಟ್ ಆಗಿರ್ಬೋದು, ಮತ್ತೊಂದು ಎಕ್ಸಿಬಿಷನ್ ಸೆಂಟರ್ ಇಂದ ಏನು ಒಳಗಡೆ ಬರ್ತಾರೆ ಈ ಎಲ್ಲಾ ಸೆಂಟರ್ಗಳ ಮುಂದೆಯೂ ಕೂಡ ಈಗಾಗಲೇ ಬೃಹತ್ ಎಲ್ಇಡಿ ಸ್ಕ್ರೀನ್ಗಳನ್ನ ಹಾಕಿದ್ದಾರೆ. ಇನ್ನು ನೀವು ನೋಡಬಹುದು ಬ್ಯಾರಿಕೇಟರ್ಗಳಾಗಿರ್ಬೋದು, ಚೇರ್ಗಳು, ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹೆಚ್ಚಾಗುವ ನಿಟ್ಟಿನಲ್ಲಿ. ಸೊ ಮಧ್ಯಾಹ್ನ ಇನ್ನು 4 ಗಂಟೆ ಸುಮಾರಿಗೆ ಪಾರ್ಥಿವ ಶರೀರ ಈ ಕಡೆಗೆ ಈ ಗದ್ದುಗೆ ಮಠದ ಹತ್ರ ತೆಗೆದುಕೊಂಡು ಬರುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳು, ಬ್ಯಾರಿಕೇಟರ್ಗಳನ್ನ ಹಾಕ್ತಾ ಇದ್ದಾರೆ. ಜನರು ಎಲ್ಲೂ ಕೂಡ ಒಳಗಡೆ ಬರದಂತೆ ಸಕಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವಿವಿಐಪಿಗಳಿಗೆ ಕೂಡ ಇಲ್ಲಿ ಹಾಸನದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಮಾಧ್ಯಮದವರು ಕೂಡ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇಲ್ಲಿ ನಾವೇನ್ ನೋಡ್ತಾ ಇದ್ದೀವಿ, ಈ ಮೆಟ್ಟಿಲುಗಳ ಮೇಲೆ ಭಕ್ತರು ಕೂತ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಶಾಲೆ ಏನಿದೆ, ಸಿದ್ಧಗಂಗಾ ಪ್ರೌಢಶಾಲೆಯ ಮೆಟ್ಟಿಲುಗಳ ಮೇಲೆ ಎಲ್ಲ ಭಕ್ತರಿಗೂ ಕೂಡ ಕೂತ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಒಟ್ನಲ್ಲಿ ಈಗಾಗಲೇ ತುಮಕೂರು ಮಠದತ್ತ ಲಕ್ಷಾಂತರ ಮಂದಿ ಶ್ರೀಗಳ ಅಂತಿಮ ದರ್ಶನ ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಅಂತಿಮ ವಿಧಿವಿಧಾನಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಅಂಬಿಕಾ ಪ್ರಸನ್ನ ಜೊತೆ ಶಾಲಿನೇಶ್ವರ್, ನ್ಯೂಸ್ 18 ಕನ್ನಡ, ತುಮಕೂರು. ಇನ್ನು ಮಠದ ಹಳೆ ವಿದ್ಯಾರ್ಥಿಯಾಗಿರುವಂತಹ ನಾಗರಾಜ್ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ಅವರೇ ನಮಸ್ತೆ. ಈಗಾಗಲೇ ನೀವು ಕೂಡ ಹಲವು ವರ್ಷಗಳಿಂದ ಮಠದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ದೀರಾ, ಉನ್ನತ ಹುದ್ದೆಯಲ್ಲಿದ್ದೀರಾ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಶಿವಕುಮಾರ ಸ್ವಾಮೀಜಿಗಳಿಗೆ ನುಡಿ ನಮನವನ್ನು ಅರ್ಪಿಸ್ತೀರಿ? ನಿಮ್ಮ ಚಾನೆಲ್ ಮುಖಾಂತರ ನಿನ್ನೆ ಸ್ವಾಮಿಗಳು ಅತ್ಯಂತ ಭಕ್ತಿಪೂರ್ವಕವಾಗಿ ನನ್ನ ನುಡಿ ನಮನಗಳು ಸಲ್ಲಿಸಿದ್ದೀನಿ. ಆದ್ರೂ ಕೂಡ ನಾನು ಇವತ್ತು ಮಠದಲ್ಲಿ ಬಂದಿದ್ದೀನಿ. ನಿನ್ನೆ ರಾತ್ರಿ 10:30 11 ಮಠಕ್ಕೆ ಬಂದಿದ್ದೀನಿ ನಾನು. ಸೊ ಈಗ ನೆನ್ನೆ 1 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆಯವರೆಗೂ ನಾನು ಬುದ್ಧಿಯವರಿಗೆ ದರ್ಶನ ಮಾಡ್ಕೊಂಡಿದ್ದೀನಿ. ಬುದ್ಧಿಯವರ ಪಕ್ಕದಲ್ಲೇ ಇದ್ದೆ, ನಾನು ದರ್ಶನ ಮಾಡ್ಕೊಂಡಿದ್ದೀನಿ. ಸೊ 6 ಗಂಟೆ ಮೇಲೆ ನನ್ನ ಮತ್ತೆ ಸೇವೆಗೋಸ್ಕರ ನಾನು ವಿವಿಧ ವಿಭಾಗಗಳಲ್ಲಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಹಳೆ ವಿದ್ಯಾರ್ಥಿಯಾಗಿ ನನ್ನ ಕರ್ತವ್ಯ ಅದು. ಸೊ ಹಾಗಾಗಿ ಸೇವೆ ಮಾಡೋದಕ್ಕೆ ಬಂದಿದ್ದೀನಿ ನಾನು. ಸೊ ಈಗ ನನಗೆ ಹೇಳಕ್ ಆಗ್ತಾ ಇಲ್ಲ. ಇವತ್ತು ಯಾವ ಸೇವೆಯ ಮೂಲಕ ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ದೀರಾ ನಾಗರಾಜ್ ಅವರೇ? ನಾನು ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ಪಡಿಸುವ ಸೇವೆ ಮಾಡ್ತಾ ಇದ್ದೀನಿ. ನನ್ನ ಮಠದಲ್ಲಿ ಬಂದಂತ ಭಕ್ತಾದಿಗಳಿಗೆ ನನ್ನ ಸ್ವಇಚ್ಛೆಯಿಂದ ಯಾವುದೇ ರೀತಿಯ ಇದು ಇಲ್ಲ, ಸ್ವಇಚ್ಛೆಯಿಂದ ನಾನು ಬಡಿಸುವ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಅಟವಿ ಸ್ವಾಮಿಗಳ ಕೊಪ್ಪಳ ಅಂತ ಇದೆ ಇಲ್ಲಿ, ಈ ಬುದ್ಧಿಯವರ ಕ್ರಿಯಾ ಸಮಾಧಿ ಮಾಡ್ತಲ್ಲ ಆ ಬಿಲ್ಡಿಂಗ್ ಹಿಂದ್ಗಡೆ ಅದು ಅಟವಿ ಸ್ವಾಮಿಗಳ ಕೊಪ್ಪಲು. ಸೊ ಅದರಲ್ಲಿ ನಾನು ಪ್ರಸಾದ ಓಕೆ, ಆ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀರಾ. ಧನ್ಯವಾದಗಳು ನಾಗರಾಜು ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.